ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಸಿಎಂ ಕುರ್ಚಿ ಬದಲಾವಣೆಯ ಕಾವು. ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಆಸೆಗೆ ಸಿದ್ದರಾಮಯ್ಯ ಬಣದ ಹೊಡೆತ ಬಿದ್ದಂತಿದೆ. ಕಾರಣ ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ ದಲಿತ ನಾಯಕರು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತ ಕನಸಿಗೆ ತಣ್ಣೀರೆಚ್ಚುವಂತ ಕೆಲಸನ ಇದು. ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಆಸೆಗೆ ಸಿದ್ದರಾಮಯ್ಯ ಅವರ ಬಣದ ಹೊಡೆತ ಇದು. ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತರ್ತಿದ್ದಾರೆ ದಲಿತ ನಾಯಕರು. ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ, ಬಹಿರಂಗವಾಗಿಯೇ ಹೇಳಿದ್ದಾರೆ ಅವರು. ಇನ್ನು ಪರಮೇಶ್ವರ್ ಅವರ ಮಾತಿಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿದೆ ಅಂತ. ಇನ್ನು ಮಹದೇವಪ್ಪ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಿಎಂ ಆಸೆಗೆ ದಲಿತ ನಾಯಕರಿಂದ ಈಗ ವಿರೋಧ ಶುರುವಾಯ್ತಾ ಅಂದ್ರೆ, ಒಂದು ವೇಳೆ ಸಿಎಂ ಬದಲಾವಣೆ ಆಗೋದಾದ್ರೆ ದಲಿತ ನಾಯಕರಿಗೆ ಅವಕಾಶ ಮಾಡಿಕೊಡ್ಬೇಕು. ಎಲ್ಲರೂ ಸಿದ್ದರಾಮಯ್ಯನವರ ಬಣದವ್ರು ಹೇಳ್ತಿರೋದೇನು, ಸಿದ್ದರಾಮಯ್ಯನವರೇ ಸಿಎಂ ಆಗಿ ಕಂಟಿನ್ಯೂ ಆಗಬೇಕು. ಒಂದು ವೇಳೆ ಹೈಕಮಾಂಡ್ ಸಿಎಂ ಚೇಂಜ್ ಮಾಡುತ್ತೆ ಅನ್ನೋದಾದ್ರೆ ಅದು ದಲಿತ ಸಮುದಾಯಕ್ಕೆ, ದಲಿತ ನಾಯಕರಿಗೆ ಸಿಗಬೇಕು ಅಂತ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ನಿದ್ದೆ ಇಲ್ಲ, ತಲೆನೋವು ಹೆಚ್ಚಾಗಿದೆ. ಕಾರಣ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಥವಾ ಸಿಎಂ ಬೆಂಬಲಿಗರು ಅಂತ ಬಂದಾಗ ಇಲ್ಲಿ ಸಂಖ್ಯಾಬಲವು ಕೂಡ ಮ್ಯಾಟರ್ ಆಗುತ್ತೆ. ಎಷ್ಟು ಜನ ಶಾಸಕರು ಯಾರ ಜೊತೆಗಿದ್ದಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾನು ಯಾವುದೇ ಗುಂಪುಗಾರಿಕೆ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ ಅಂತ. ಬಟ್ ಇಲ್ಲಿ ದಲಿತ ನಾಯಕರು ಒಂದಾದಂತೆ ಕಾಣಿಸ್ತಾ ಇದೆ, ಯಾವಾಗಲೂ ಒಂದಾಗೇ ಇರ್ತಾರೆ. ಬಟ್ ಈಗ ಸಿಎಂ ಕೂಗನ್ನ ಮತ್ತಷ್ಟು ಪ್ರಬಲವಾಗಿ ಎತ್ತುತ್ತಾ ಇದ್ದಾರೆ. ದಲಿತ ಸಿಎಂఏ ಆಗಬೇಕು, ಆದರೆ ಬದಲಾವಣೆ ಆಗೋದಾದ್ರೆ ಅಂತ. ತಪ್ಪಿದ್ರೆ ಏನಂತ ತಪ್ಪೇನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವ್ರ ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ. ಅವ್ರಿಗೆ ಪ್ರಾತಿನಿಧ್ಯ ಸಿಗಬೇಕಂತ ಬಹಳ ದಿನಗಳಿಂದ ಆಸೆ ಇದೆ. ಅದರಲ್ಲಿ ತಪ್ಪಿದ್ರೆ ಏನಂತ ತಪ್ಪೇನಿಲ್ಲ, ಸರಿಯಾಗಿದೆ. ರೇಸ್ ಪ್ರಾರಂಭ ಆದಾಗ ಪ್ಲೇಯರ್ಸ್ ಯಾರ್ಯಾರು ಅಂತ ಆಯ್ಕೆ ಮಾಡ್ತಾರೆ. ಆವಾಗ ಓಟದಲ್ಲಿ ಯಾರು ಮೂಡ್ತಾರೋ ಅವಾಗ ನೋಡ್ಕೋಬೇಕು. ಅದು ಅವಾಗ ಪ್ಲೇಯರ್ ಆಯ್ಕೆ ಮಾಡ್ತಾರೆ. ರೇಸ್ ಶುರುವಾದಾಗ ರೇಸೇ ಇಲ್ವಲ್ಲ. ನನ್ನ ಮತ್ತು ಪರಮೇಶ್ವರ್ ಇನ್ನೊಬ್ಬರು ಮಾತಿಂದ ರೇಸ್ ಶುರುವಾಗಲ್ಲ. ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಾರಲ್ಲ, ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋ ಅಥಾರಿಟಿ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಅದು ಅಲ್ಲಾದಾಗ ಅದು ಇನ್ನೂ ಅದು ರೇಸ್ ಇಲ್ಲ, ನೋ ರೇಸ್. ರೇಸು ಪ್ರಾರಂಭ ಆದಾಗ ಪ್ಲೇಯರ್ಸ್ ಯಾರ್ಯಾರು ಅಂತ ಆಯ್ಕೆ ಮಾಡ್ತಾರೆ. ಆವಾಗ ಓಟದಲ್ಲಿ ಯಾರು ಮೂಡ್ತಾರೋ ಅವಾಗ ನೋಡ್ಕೋಬೇಕು. ಅದು ಅವಾಗ ಪ್ಲೇಯರ್ ಆಯ್ಕೆ ಮಾಡ್ತಾರೆ. ರೇಸ್ ಶುರುವಾದಾಗ ರೇಸೇ ಇಲ್ಲ. ದಲಿತ ಸಿಎಂ ಅಸ್ತ್ರದಿಂದ ಹೈಕಮಾಂಡ್ನೇ ಇಕ್ಕಟ್ಟಿಗೆ ಸಿಲುಕಿಸಿದಂತ ನಾಯಕ. ಹೈಕಮಾಂಡ್ ನಾಯಕರಿಗೆ ಈಗ ಅತಿ ದೊಡ್ಡ ತಲೆನೋವಿದೆ. ಅತಿ ದೊಡ್ಡ ಮತ ಬ್ಯಾಂಕ್ ಕಳೆದುಕೊಳ್ಳುವಂತ ಭೀತಿಯನ್ನ ದಲಿತ ಸಚಿವರು ತಂದಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಟ್ರೆ ದಲಿತರಿಗೆ ಅನ್ಯಾಯ ಆಗುತ್ತೆ ಅಂತ ಬಿಂಬಿಸುವಂತ ಪ್ರಯತ್ನ ದಲಿತ ನಾಯಕರಿಂದ, ಸಚಿವರಿಂದ ಆಗ್ತಾ ಇದೆ. ಬಹು ದೊಡ್ಡ ದಲಿತ ಸಮುದಾಯಕ್ಕೆ ಸಿಎಂ ಅವಕಾಶ ಕೊಡ್ತಾ ಇಲ್ಲ, ಕಾಂಗ್ರೆಸ್ ನಾಯಕರು ಕೊಟ್ಟಿಲ್ಲ ಅನ್ನುವಂಥ ಸಂದೇಶ ರವಾನೆ ಆಗ್ಬಿಡುತ್ತೆ. ಇಡೀ ದಲಿತ ಸಮುದಾಯಕ್ಕೆ ಸಂದೇಶ ರವಾನಿಸೋದಕ್ಕೆ ದಲಿತ ಸಚಿವರು ಮುಂದಾಗಿದ್ದಾರೆ. ದಲಿತ ನಾಯಕರ ಈ ಅಸ್ತ್ರದಿಂದ ಇಕ್ಕಟ್ಟಿಗೆ ಸಿಲುಕಿರುವಂಥ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ಗೆ ದಲಿತ ಮತ ಬ್ಯಾಂಕ್ ಕಳೆದುಕೊಳ್ಳುವಂಥ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವು, ಈಗಾಗಲೇ ಒಂದು ಕಡೆ ಸಿಎಂ ಬದಲಾವಣೆ ಆಗುತ್ತಾ ಅನ್ನುವಂಥ ಚರ್ಚೆ ಶುರುವಾಗಿದೆ. ಆದರೂ ಕೂಡ ದಲಿತ ನಾಯಕರಿಗೆ ಸಿಗಬೇಕು, ದಲಿತ ಸಿಎಂ ಕೂಗನ್ನ ಪ್ರಬಲವಾಗಿ ಎತ್ತುತ್ತಾ ಇದ್ದಾರೆ. ಇದು ಹೈಕಮಾಂಡ್ ನಾಯಕರಿಗೂ ಕೂಡ ಇಕ್ಕಟ್ಟಿನ ಒಂದು ಪರಿಸ್ಥಿತಿ ಅಲ್ವಾ? ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ? ಸಹಜವಾಗಿ ನೀತಿ, ಯಾಕಂದ್ರೆ ಇಲ್ಲಿಯವರೆಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿಗೆ ಪಟ್ಟನ್ನ ಹಿಡಿದಿದ್ರು. ಈಗಾಗಲೇ ಕಳೆದ 4-5 ದಿನಗಳಿಂದಲೂ ಕೂಡ ಪ್ರಯತ್ನಗಳನ್ನ ಮುಂದುವರೆಸಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿದರೆ ನನ್ನ ಮುಂದುವರಿಸೋದ್ರಿಂದ ಪಕ್ಷಕ್ಕೆ ಆಗುವಂತಹ ಲಾಭ, ಸರ್ಕಾರಕ್ಕೆ ಆಗೋ ಲಾಭ ಏನು ಅನ್ನುವಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಒಂದು ವೇಳೆ ಕೆಳಗಿಳಿಸಿದ್ರೆ ಪರಿಣಾಮಗಳು ಏನಾಗಬಹುದು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಖರ್ಗೆ ಅವರಿಗೆ ರವಾನಿಸಿದ್ದಾರೆ.
ಈ ಇಬ್ಬರ ಈ ಸಿಎಂ ಕುರ್ಚಿ ಕಿತ್ತಾಟದ ಮಧ್ಯೆ ಈಗ ದಲಿತ ನಾಯಕರು ಕೂಡ ತಮ್ಮ ದಾಳವನ್ನ ಉರುಳಿಸಿದ್ದಾರೆ. ನಿನ್ನೆ ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತೇಳಿ ಬಹಿರಂಗವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತೇಳಿ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಅವರು ಕೂಡ ಬೆಂಬಲಿಸ್ತಿದ್ದಾರೆ. ಅಂದ್ರೆ ಈಗಾಗಲೇ ಹಿಂದೆ ಕೂಡ ಈ ಕುರ್ಚಿ ವಿಚಾರ ಚರ್ಚೆಗೆ ಬಂದಂತ ಸಂದರ್ಭದಲ್ಲೆಲ್ಲ ಈ ನಾಯಕರು ಪದೇ ಪದೇ ಡಿನ್ನರ್ ಹೆಸರಿನಲ್ಲಿ, ಟಿಫನ್ ಹೆಸರಿನಲ್ಲಿ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗದಂತೆ ಮಾಡ್ಬೇಕು ಅನ್ನುವಂತ ಉದ್ದೇಶ ಅದರ ಹಿಂದೆ ಇದೆ. ಸೊ ಆ ಕಾರಣಕ್ಕೆ ಪದೇ ಪದೇ ಸಭೆಗಳನ್ನ ನಡೆಸ್ತಾ ಇದ್ದಂತವ್ರು. ಈಗ ಅದರ ಕಾವು ಮತ್ತಷ್ಟು ನಿನ್ನೆಯಿಂದ ಹೆಚ್ಚಾಗ್ತಾ ಇದೆ. ದಲಿತ ಸಿಎಂ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಈಗ ಹೈಕಮಾಂಡ್ಗೂ ಕೂಡ ಇದು ಒಂದ್ ರೀತಿ ನುಂಗ್ಲಾರ್ದಂತ ಬಿಸಿ ತುಪ್ಪ. ಒಂದು ವೇಳೆ ಏನಾದ್ರೂ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಂಡಿದ್ದೆ ಆದ್ರೆ ಆಗ ಪ್ರಬಲ ದಲಿತ ಸಮುದಾಯದ ವಿರೋಧವನ್ನ ಕಟ್ಟಿಕೊಳ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಪರೋಕ್ಷವಾಗಿ ಈ ದಲಿತ ಸಮುದಾಯದ ನಾಯಕರು ಹೊರಹಾಕಿದ್ದಾರೆ. ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1,10,00,000. ಪರಿಶಿಷ್ಟ ವರ್ಗ ಸುಮಾರು 45 ಲಕ್ಷ ಜನಸಂಖ್ಯೆ ಇದೆ. ಎರಡು ಸಮುದಾಯಗಳು ಸೇರಿ 1.5 ಕೋಟಿ ದೊಡ್ಡ ಮತ ಬ್ಯಾಂಕ್ ಅನ್ನ ರಾಜ್ಯದಲ್ಲಿ ಹೊಂದಿದೆ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ದಲಿತ ಮತ ಬ್ಯಾಂಕ್ ನಿರ್ಣಾಯಕವಾಗತ್ತೆ. ಆ ಕಾರಣಕ್ಕೆ ನಾವು ಕೂಡ ಕಡಿಮೆ ಅಲ್ಲ, ನಮಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಈ ದಲಿತ ಸಮುದಾಯದ ನಾಯಕರು ಇಟ್ಟಿದ್ದಾರೆ. ಪರಮೇಶ್ವರ್ ಈಗ ಮುಂಚೂಣಿಗೆ ಬಂದಿದ್ದಾರೆ. ಪರಮೇಶ್ವರ್ಗೆ ಎಲ್ಲ ನಾಯಕರು ಕೂಡ ದಲಿತ ಸಮುದಾಯದಲ್ಲಿರುವಂತಹ ಶಾಸಕರು, ಸಚಿವರು ಕೂಡ ಈಗ ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಬಣದಲ್ಲೇ ಗುರುತಿಸ್ಕೊಂಡಂತವ್ರು. ಹಾಗಾಗಿ ಈಗ ದಲಿತ ಸಿಎಂ ಕೂಗನ್ನ ಯಾಕೆ ಮುಂದೆ ತಂದಿದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಶುರುವಾಗತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯನವರೇ ಅವರನ್ನ ಎತ್ತಿ ಬಿಟ್ಟಿದಾರ ಅಥವಾ ಇವರೇ ವಾಲಂಟರಿ ಆಗಿ ದಲಿತರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದಾರ ನೋಡ್ಬೇಕು. ಯಾಕೆಂದ್ರೆ ಸಿದ್ದರಾಮಯ್ಯನವರ ಬಳಗದಲ್ಲೇ ಇರೋದ್ರಿಂದ ಸಹಜವಾಗಿ ಒಂದು ವೇಳೆ ಏನಾದ್ರೂ ನನ್ನನ್ನ ಕೆಳಗಿಳಿಸುವಂತ ಪ್ರಯತ್ನವನ್ನ ಮಾಡಿದ್ರೆ ನೀವು ಮುನ್ನೆಲೆಗೆ ಬನ್ನಿ ಅನ್ನುವಂತ ಒಂದು ಸೂಚನೆಯನ್ನ ಪರಮೇಶ್ವರ್ ಅವ್ರಿಗೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಇದಕ್ಕೆ ಪೂರಕವಾಗಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಅವರು ಕೂಡ ಇಂದಿನಿಂದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹಿಂದೆ ಮೊದಲ ಬಾರಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಸುಮಾರು 8.5 ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಬಿಂಬಿಸ್ಕೊಳ್ಳಲಾಗಿತ್ತು. ಆದ್ರೆ ಆಗ ಇದೇ ಸಿದ್ದರಾಮಯ್ಯನವರು ಸೋಲಿಸ್ತಾರೆ ಎಲ್ಲ ಸೇರಿ ಅನ್ನುವಂತ ಆರೋಪಗಳು ಕೂಡ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ತದನಂತರದಲ್ಲಿ ಪರಮೇಶ್ವರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಇತ್ತು. ಆದ್ರೆ ಬದಲಾದಂತಹ ರಾಜಕೀಯ ಬೆಳವಣಿಗೆಗಳಲ್ಲಿ ಪರಮೇಶ್ವರ್ ಇವತ್ತು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಕಾರಣ ಇದೇ ಪವರ್ ಶೇರಿಂಗ್ ವಿಚಾರ. ಮುಂದೆ ಏನಾದ್ರೂ ಒಂದು ವೇಳೆ ನನ್ನನ್ನ ಬದಲಾವಣೆ ಮಾಡುವಂತ ಪ್ರಯತ್ನ ಬಂದಿದ್ದೆ ಆದ್ರೆ ನಾನು ನಿಮ್ಮ ಹೆಸರನ್ನ ಮುಂಚೂಣಿಗೆ ತರ್ತೇನೆ ಹೈಕಮಾಂಡ್ ನಲ್ಲಿ ಅನ್ನುವಂತ ಭರವಸೆಯನ್ನ ಅವತ್ತು ಸಿದ್ದರಾಮಯ್ಯ ಅವರು ಕೊಟ್ಟಿರೋದ್ರಿಂದ ಸಹಜವಾಗಿ ಪರಮೇಶ್ವರ್ ಸಿದ್ದರಾಮಯ್ಯನವರ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಉಳಿದಿರುವಂತಹ ದಲಿತ ಸಮುದಾಯದ ಸಚಿವರು ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೇ ಇದ್ದಾರೆ. ಆ ಕಾರಣಕ್ಕೆ ಈಗ ಪರಮೇಶ್ವರ್ ದಾಳವನ್ನ ಉರುಳಿಸಿದಂತೆ ಕಾಣಿಸ್ತಾ ಇದೆ. ಇದು ಒಂದ್ ರೀತಿ ಹೈಕಮಾಂಡ್ಗೆ ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದಿಟ್ಟಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.